ಜೊತೆನ ರಾಹುಲ್ ಗಾಂಧಿ ಹೆಚ್ಚಾಗಿ ಕಾಣಿಸ್ಕೊಂತಾರ. ಇಲ್ಹಾನಾ ಓಮರ್ ಭಾರತ ದ್ವೇಷವನ್ನ ಬಿತ್ತೋದೇ ಕೆಲಸ. Reports coming out of India being at the 8th stage of genocide recognition. ಭಾರತದಾಗ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲಂತ ಗೊಳೋ ಅನ್ನಕತ್ತಾಳ. ಜನಾಂಗೀಯ ಹತ್ಯೆ ಭಾರತದಾಗ ಹೆಚ್ಚಾಗಿ ನಡೀತೈತಂತ. ಅಮೆರಿಕದ ಕುಂತು ಭಾರತ ದ್ವೇಷ, ಮೋದಿ ದ್ವೇಷ ಹರಡೋ ಇವರ ಜೊತೆ ರಾಹುಲ್ ಗಾಂಧಿ ಅವರಿಗೆ ಏನು ಕೆಲಸ? ರಾಹುಲ್ ಗಾಂಧಿ ಅವರು ವಿದೇಶಿಕ ಪ್ರವಾಸಕ್ಕ ಬಾಳ ಹೋಗ್ತಾರ. ವಿದೇಶಿ ಪ್ರವಾಸದಾಗ ರಾಹುಲ್ ಗಾಂಧಿ ಅವರು ಯಾವ ದೇಶಕ್ಕೂ ಹೋದ್ರು ಅಂತ ಅಷ್ಟ ಗೊತ್ತಾಗ್ತೈತಿ. ಆದ್ರೆ ಆ ದೇಶದ ಯಾವ ರಾಜ್ಯ, ಯಾವ ಪ್ಲೇಸಿಗೆ ಹೋದ್ರು, ಯಾರನ್ನ ಮೀಟ್ ಮಾಡಿದ್ರು ಅಂತ ಗೊತ್ತಾಗೋದು ಬಹಳ ಕಡಿಮೆ. ಎಲ್ಲೋ ಬೆರಳೆಣಿಕೆ ಅಷ್ಟು ಜನರ ಜೊತೆ ರಾಹುಲ್ ಗಾಂಧಿ ಅವರ ಫೋಟೋ ವೈರಲ್ ಆಗ್ತಾವ. ನಿಜವಾಗ್ಲೂ ಯಾರನ್ನ ಮೀಟ್ ಆದ್ರು ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿದು ಬಿಟ್ಟಿರ್ತೈತಿ. ಭದ್ರತಾ ಪಡೆಗಳಿಗೂ ಕೂಡ, ಸರ್ಕಾರದ ಭದ್ರತಾ ಪಡೆಗಳಿಗೂ ಕೂಡ ರಾಹುಲ್ ಗಾಂಧಿ ಅವರು ಆ ದೇಶಕ್ಕೆ ಹೋದ್ಮೇಲೆ ಎಲ್ಲೆಲ್ಲಿ ಹೋಗಿ ಬಂದ್ರು ಅನ್ನೋದು ಗೊತ್ತಿರುವುದಿಲ್ಲ. ಅಷ್ಟು ಸೀಕ್ರೆಟ್ ಆಗಿ ಮೀಟಿಂಗ್ಸ್ ಇರ್ತಾವ ರಾಹುಲ್ ಗಾಂಧಿ ಅವರು. ಹಂಗ ರಾಹುಲ್ ಗಾಂಧಿ ಅವರು ಹೇಳಿದ್ನಲ್ರಿ, ಬೆರಳೆಣಿಕೆ ಜನರ ಜೊತೆ ಫೋಟೋ ವೈರಲ್ ಆಗ್ತಾವಂತ. ಒಂದು ಫೋಟೋ ತೋರಿಸ್ತನು. ಆ ಫೋಟೋದಾಗಿರೋರು ರಾಹುಲ್ ಗಾಂಧಿ ಅವ್ರಿಗೆ ಬಹಳ ಆಪ್ತವಾದ ಸ್ನೇಹಿತೆ, ಬಹಳಷ್ಟು ಅತ್ಯಾಪ್ತ ಸ್ನೇಹಿತೆ. ಅಮೆರಿಕಾಗ್ ಹೋದಾಗ ಇವ್ರನ್ನ ಮೀಟ್ ಆಗಿದ್ರು. ಇವ್ರನ್ನಷ್ಟೆಲ್ಲ ಬಹಳಷ್ಟು ಸ್ನೇಹಿತರ ಜೊತೆ ಇವರು ಮೀಟ್ ಆಗಿದ್ರು. ಅಲ್ಲಿ ಯಾವುದ್ರ ಬಗ್ಗೆ ಚರ್ಚೆ ಆಯ್ತು? ರಾಹುಲ್ ಗಾಂಧಿ ಅವರು ಈ ಒಬ್ಬ ಮಹಿಳೆ ಜೊತೆ ಅದೇನು ಚರ್ಚೆ ಮಾಡಿದ್ರು? ಈ ಮಹಿಳೆ ಬೇರೆ ಯಾರು ಅಲ್ಲ, ಅಮೆರಿಕದ ಸಂಸದೆ ಇಲ್ಹಾನಾ ಓಮರ್. ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಈಕಿ ಒಂದು ದೊಡ್ಡ ತಲೆನೋವಾಗ್ಯಾಳ. ಅಮೆರಿಕದಾಗಿದ್ರೂ ಕೂಡ ಅಮೆರಿಕಾಗ ನ್ಯಾಯವಾಗಿಲ್ಲ ಆಕಿ. ಇನ್ನ ಭಾರತದ ಬಗ್ಗೆ ಯಾವಾಗ ನೋಡಿದ್ರು ದ್ವೇಷ ಕಾರ್ತಿರ್ತಾಳ. ಅದು ಎಷ್ಟರ ಮಟ್ಟಿಗೆ ಅಂದ್ರ ಆಕಿ ಮಾತು ಭಾರತ ದ್ವೇಷದಿಂದನೇ ಆರಂಭ ಆಗ್ತೈತಿ. ಅಂತಹ ಇಲ್ಹಾನಾ ಓಮರ್ ಜೊತೆ ರಾಹುಲ್ ಗಾಂಧಿ ಅವರು ಮೀಟ್ ಮಾಡಿ ಅದೆಂತ ಮಾತುಕತೆ ಮಾಡಿದ್ರು, ಅದು ಏನು ಮಾತಾಡಿದ್ರು? ಹಾಗೆ ಭಾರತ ದ್ವೇಷ ಅಂತ ಹೇಳಿದ್ನಲ್ರಿ, ಹಂಗ ಬಹಳಷ್ಟು ಕೆಲಸಗಳನ್ನ ಮಾಡ್ಯಾಳಕ್ಕೆ ಭಾರತ ದ್ವೇಷವನ್ನ ತೀರಿಸ್ಕೊಳ್ಳಾಕಂತ. ಇತ್ತೀಚಿನ ಒಂದು ಉದಾಹರಣೆ ಹೇಳ್ತೇನೆ ಕೇಳ್ರಿ. ಇಂಡಿಯನ್ ಅಮೆರಿಕನ್ ಮುಸ್ಲಿಂ ಕೌನ್ಸಿಲ್ ಅಂತ ಒಂದು ಐತಿ ಅಮೆರಿಕಾದಾಗ. ಅದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಿರ್ತೈತಿ. ಆ ಕಾರ್ಯಕ್ರಮಕ್ಕ ಕಾಯಂ ಆಗಿ ಇಲ್ಹಾನಾ ಓಮರ್ ಅವರು ಅತಿಥಿಯಾಗಿ ಬರ್ತಿರ್ತಾರ. ಅದು ಇತ್ತೀಚೆಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅದಕ್ಕೆ ಇಲ್ಹಾನಾ ಓಮರ್ ಅವ್ರನ್ನ ಕರೆಸಿತ್ತು. ಆಕೆ ಬಂದಿದ್ದು ಭಾಷಣ ಶುರು ಮಾಡಿದ್ಲು. ಏನು ಹೇಳಾಕತ್ತಾಳಂದ್ರ ಆಕೆ ಕಡೆ ಪ್ರೂಫ್ ಇದ್ದವ. ಆಕಿನ ಭಾರತಕ್ಕೆ ಬಂದು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿ ಭಾರತದ ಬಗ್ಗೆ ಮಾತಾಡತಳು ಅನ್ನೋ ತರ ಮಾತಾಡ್ಯಾಳ. ಯಾವ್ದ್ರ ಬಗ್ಗೆ ಅಂದ್ರ ಭಾರತದೊಳಗ ಜನಾಂಗೀಯ ಹತ್ಯೆ ಹೆಚ್ಚಾಗಕತ್ತಾವಂತ, ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳು ಮಿತಿ ಮೀರ್ಯಾವಂತ. 8ನೇ ಸ್ಥಾನದಾಗ ಭಾರತ ಐತಂತ, ಅದು ಜನಾಂಗೀಯ ಹತ್ಯೆ ಒಳಗ. ಆಕೆ ಹೇಳ್ತಾಳ, ಕೇಳಿಸ್ಕೊಡ್ರಿ. I talked about, reports coming out of India being at the 8th stage of genocide documentation, and why it's very important for us to continue to raise the alarm, because we know that it is not just the Modi administration that is causing havoc in India, but it's becoming systematic and it's becoming societal. And it's going to be really important for every voice for justice, for equality, to speak up and to avoid the unavoidable. ಇಲ್ಹಾನಾ ಓಮರ್ ಯಾವುದೇ ಸಾಕ್ಷಿ ಹೇಳಿಲ್ಲ, ಯಾವುದೇ ಪುರಾವೆ ಕೊಟ್ಟಿಲ್ಲ. ಒಂದೇ ಒಂದು ಪೇಪರ್ ತೋರಿಸಿ ನಿಜ ಐತಿ ನೋಡ್ರಿ ಅಂತ ತೋರಿಸಿಲ್ಲ. ಬರೀ ಬಾಯಿ ಮಾತಿಂದ 8ನೇ ಸ್ಥಾನದಾಗ ಐತಿ ಜನಾಂಗೀಯ ಹತ್ಯೆ, ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ. ಭಾರತದಾಗ ಮೋದಿ ಇರೋದ್ರಿಂದಾನೇ ಇದೆಲ್ಲ ಆಗ್ತಿರೋದು. ಮೋದಿ ಗೌರ್ಮೆಂಟ್ ವಿಫಲವಾಗೈತಿ ಅಲ್ಲಿನ ಅಲ್ಪಸಂಖ್ಯಾತರ ರಕ್ಷಣೆ ಮಾಡೋದ್ರಾಗ ಅಂತ ಉದ್ದುದ ಭಾಷಣ ಬಿಗ್ಯಾಕತ್ತಾರ. ನಾನು ಗೂಗಲ್ ಹಾಕಿ ನೋಡಿದ್ನಪ್ಪ, ಆ ಥರದ್ದು ಯಾವ ಮಾಹಿತಿ ನನಗೆ ಸಿಗ್ಲಿಲ್ಲ. ಇಲ್ಹಾನಾ ಓಮರ್ಗ ಅದು ಎಲ್ಲಿಂದ ಆ ಮಾಹಿತಿ ಸಿಕ್ತು, ಅಥವಾ ಇಲ್ದೇ ಇರೋ ಮಾಹಿತಿನ ಈಕಿನ ಹುಟ್ಟು ಹಾಕೊಂಡು ಭಾರತ ದ್ವೇಷವನ್ನ ತೋರ್ಸಾಕತ್ತಾಳು. ಈಕಿದು ಬಿಡ್ರಿ, ಇದು ಹಳಿ ಚಾಳಿ. ಯಾವಾಗ ನೋಡಿದ್ರು ಭಾರತದ ದ್ವೇಷ. ಭಾರತದಾಗ ಒಂದು ಎಲೆಕ್ಷನ್ ಆದ್ರೆ ಈ ಅಕ್ಕ ಮಾತಾಡ್ತಾಳ. ಭಾರತದಾಗ ಏನೇ ಸಾವಾಗ್ಲಿ ಅಲ್ಪಸಂಖ್ಯಾತರದು ತಾ ಬಾಯಿ ಬಿಟ್ಟ ಚೀರಾಡ್ತಾಳ. ಭಾರತದಾಗ ಆಗೋ ಪ್ರತಿ ಒಂದಕ್ಕೂ ಈಕಿ ಕಮೆಂಟ್ ಇರತೈತ್ರಿ. ಆದ್ರೆ ಅದು ಸೇಮ್ ಥಿಂಗ್ ಭಾರತದಾಗ ಅಲ್ಪಸಂಖ್ಯಾತರಿಂದ ಆಗುವ ಅನ್ಯಾಯಗಳು,
ಅವ್ರು ಬೇರೆಯವ್ರ ಮೇಲೆ ಮಾಡೋ ಅನ್ಯಾಯಗಳ ಬಗ್ಗೆ ಅಕ್ಕ ತುಟಕ ಪಿಟಕ ಅನ್ನೋದಿಲ್ಲ. ಅಟ್ ದ ಸೇಮ್ ಟೈಮ್ ಪಾಕಿಸ್ತಾನ ಬಾಂಗ್ಲಾದೇಶದೊಳಗ ಗಣನೀಯವಾಗಿ ಅಲ್ಪಸಂಖ್ಯಾತ ಹಿಂದೂಗಳ ಮ್ಯಾಲ ಅನ್ಯಾಯ, ದೌರ್ಜನ್ಯ, ನರಮೇಧ, ಅತ್ಯಾಚಾರ ಎಲ್ಲ ನಡೆಯತೈತಿ. ಈಕಿ ಒಂದೇ ಒಂದು ಸಲ ಅದ್ರ ಬಗ್ಗೆ ಮಾತಾಡಿಲ್ಲ. ಅಲ್ಪಸಂಖ್ಯಾತರಿಗೋಸ್ಕರ ಮಿಡಿಯುವ ಈಕಿ ಹೃದಯ ಸೆಲೆಕ್ಟಿವ್ ಐತಿ. ಇನ್ನ ಇಂಡಿಯನ್ ಅಮೇರಿಕನ್ ಮುಸ್ಲಿಂ ಕೌನ್ಸಿಲ್ ಇದ ಬಹಳ ಹೆಸರು ಮಾಡೈತಿ. ಭಾರತ ವಿರೋಧಿ ಸಂಸ್ಥೆಗಳ ಮುಂಚೂಣಿ ಒಳಗೈತಿ. ಇದು ಯಾವಾಗ ನೋಡಿದ್ರು ಭಾರತ ವಿರೋಧಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೈತಿ. ಯಾವಾಗ ನೋಡಿದ್ರು ಭಾರತದ ಮೇಲೆ ಹಲ್ಲು ಕಡಿತಿರ್ತೈತಿ. ಈ ಒಂದು ಕೌನ್ಸಿಲ್ಗೆ ಹೆಚ್ಚಾಗಿ ಫಂಡಿಂಗ್ ಬರೋದು ಕೂಡ ಇಸ್ಲಾಮಿಕ್ ಕಂಟ್ರಿಗಳಿಂದ. ಇಸ್ಲಾಮಿಕ್ ಕಂಟ್ರಿಯಿಂದ ಫಂಡಿಂಗ್ ತಗೊಂಡು ಭಾರತ ದ್ವೇಷವನ್ನ ಜಗತ್ತಿನಾದ್ಯಂತ ಹಾರಿಡ್ತಿರ್ತೈತಿ. ಪಾಕಿಸ್ತಾನದ ಟೆರರಿಸ್ಟ್ ಆರ್ಗನೈಸೇಷನ್ ಇದಕ್ಕೆ ನಂಟೈತಿ. ಈ ಇಂಡಿಯನ್ ಅಮೇರಿಕನ್ ಮುಸ್ಲಿಂ ಕೌನ್ಸಿಲ್ಗ ಐಸಿಸ್ ಜೊತೆ ಏನು ನಂಟು? ಅಲ್ಲಿನ ಟೆರರಿಸ್ಟ್ಗಳು ಇದಕ್ಕೆ ಫಂಡಿಂಗ್ ಮಾಡ್ತಾರ. ಸಾಕಷ್ಟು ಟೆರರಿಸ್ಟ್ ಆರ್ಗನೈಸೇಷನ್ನ ಸದಸ್ಯರು ಈ ಒಂದು ಕೌನ್ಸಿಲ್ನ ಮೆಂಬರ್ಸ್ ಆಗಿ ಇದ್ದಾರ ಅನ್ನೋ ಆರೋಪಗಳು ಬಹಳ ಹಿಂದಿಂದ ಕೇಳಿ ಬಂದಾವ. ಸಾಕಷ್ಟು ಬಾರಿ ಆ ರೀತಿಯ ಫೋಟೋಗಳು ಕೂಡ ವೈರಲ್ ಆಗಿದ್ವು. ಪಾಕಿಸ್ತಾನದ ಪರವಾಗಿ ಕೆಲಸ ಮಾಡೋದಕ್ಕಾಗಿ ಭಾರತದ ಮೇಲೆ ಇಂಥ ದ್ವೇಷದ ಮಾತುಗಳನ್ನ ಮಾತಾಡ್ತೈತಿ. ಈ ಒಂದು IAMC ಏನೈತಲ್ರಿ, ಇದು ಭಾರತ ವಿರೋಧಿ ರಾಷ್ಟ್ರಗಳ ಜೊತೆ ಕೈ ಜೋಡಿಸೋದ್ರ ಜೊತೆಗೆ ಭಾರತ ವಿರೋಧಿ ಲಾಬಿಗಳಿಗೆ ಫಂಡಿಂಗ್ ಮಾಡ್ತೈತಿ. ಅವುಗಳಿಗೆ ರಕ್ಷಣೆ ಕೊಡೋ ಕೆಲಸ ಮಾಡ್ತೈತಿ. ಯಾರಾದ್ರೂ ಭಾರತ ವಿರೋಧಿ ಮಾತುಗಳನ್ನ ಆಡಿದ್ರು ಅಂದ್ರೆ ಅವ್ರನ್ನ ಪಟ್ಟಂತ ಇವರ ಟೀಮ್ಗೆ ಸೇರಿಸ್ಕೊಂಡ್ಬಿಡ್ತೈತಿ. ಕೋವಿಡ್ ಸಂದರ್ಭದಾಗೂ ಕೂಡ ಭಾರತ ದ್ವೇಷವನ್ನ ಇವರು ಬಿಡ್ಲಿಲ್ಲ. ಭಾರತದಿಂದ ಹೋಗ್ತಾ ಇದ್ದ ಮೆಡಿಸಿನ್ಗಳಲ್ಲಿ ಏನೋ ಮಿಕ್ಸ್ ಮಾಡ್ಯಾರ, ಜಗತ್ತನ್ನೇ ನಾಶ ಮಾಡಾಕ ಟ್ರೈ ಮಾಡಾಕತ್ತಾರ ಅನ್ನೋ ಸುಳ್ಳು ಸುದ್ದಿಯನ್ನು ಹಬ್ಸಾಕ ಇದು ಹಿಂದ್ಸರಿಲಿಲ್ಲ. ಯಾವಾಗ್ಲೂ ಈ ಒಂದು ಕೌನ್ಸಿಲ್ ಮತ್ತೆ ಇಲ್ಲಿ ಬರೋ ಅತಿಥಿಗಳು ಭಾರತ ದ್ವೇಷವನ್ನ ಮಾತಾಡೇ ಅವರ ಭಾಷಣವನ್ನ ಶುರು ಮಾಡ್ತಾರ. ಎಂದಿಗೂ ಕೂಡ ಭಾರತ ದ್ವೇಷವನ್ನೇ ಹರಡಿ ತಮ್ಮ ಭಾಷಣವನ್ನ ಮುಗಿಸ್ತಾರ. ಇಷ್ಟೊಂದು ಭಾರತ ದ್ವೇಷವನ್ನ ಹರಡಾಕ ಏನು ರೀಸನ್ ಇರಬಹುದು? ಏನೂ ರೀಸನ್ ಇಲ್ಲ. ಭಾರತ ಚೆನ್ನಾಗಿ ಮುಂದೆ ಹೊಂಟ್ರ ಸ್ವಲ್ಪ ಮಂದಿಗೆ ನೋಡಕ್ ಆಗತ್ತಿಲ್ಲಲ್ಲ, ಅವರೆಲ್ಲ ಫಂಡಿಂಗ್ ಮಾಡಿ ಈ ಕೌನ್ಸಿಲ್ನಾಗ ಈ ರೀತಿ ಮಾತುಗಳನ್ನ ಆಡಿಸ್ತಾರ. ಅದರ ಮುಖ್ಯವಾದ ರೂವಾರಿ ಈ ಇಲ್ಹಾನಾ ಒಮರ್. ಈಕಿ ಅಂತೂ ನಿಲ್ಲೋದೇ ಇಲ್ಲ. ಯಾವಾಗ ನೋಡಿದ್ರು ಭಾರತ ದ್ವೇಷ, ಭಾರತ ವಿರೋಧಿ ಮನಸ್ಥಿತಿಯನ್ನ ಜಗತ್ತಿನಾದ್ಯಂತ ಹಬ್ಬಿಸ್ತಾನೆ ಇರ್ತಾಳ. ಈ ಮೇಡಮ್ ಜೋಡಿ ನಮ್ಮ LOP ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವ್ರಿಗೆ ಅಂತ ಮಾತುಕತೆ ಏನಿತ್ತು? ಇಂಥವ್ರನ್ನ ಭೇಟಿಯಾಗಕ್ ರಾಹುಲ್ ಗಾಂಧಿ ಅಮೆರಿಕ ತನಕ ಯಾಕೆ ಹೋಗ್ತಾರು? ಈಗಾಕಿ ಹೇಳಿದ್ಲು, ಜನಾಂಗೀಯ ಹತ್ಯೆಯನ್ನ ಮಾಡೋದ್ರಾಗ ಭಾರತ 8ನೇ ಸ್ಥಾನದಾಗ ಐತಿ, ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ ಅಂತ. ಈ ಮಾತನ್ನ ರಾಹುಲ್ ಗಾಂಧಿ ಅವರ ಒಬ್ಬ ಭಾರತೀಯ ಪ್ರಜೆಯಾಗಿ ನಿಮ್ಮ ಆತ್ಮಸಾಕ್ಷಿಯಿಂದ ನೀವು ಒಪ್ಕೋತೀರೇನು? ನಿಮ್ಮ ಆಪ್ತ ಸ್ನೇಹಿತೇನೆ ಹೇಳಾಕತ್ತಾರ. ಇದ್ರ ಬಗ್ಗೆ ಏನಾದರೂ ಉತ್ತರ ಕೊಡ್ತೀರೇನು? ಅಟ್ಲೀಸ್ಟ್ ಸರಿ ಅಥವಾ ತಪ್ಪು ಅಂತನಾದ್ರೂ ಹೇಳ್ತೀರೇನು? ಅದೆಲ್ಲ ಬಿಡ್ರಿ. ಅಮೇರಿಕಾಕ್ಕೆ ಹೋದಾಗ ಅವ್ರ ಜೋಡಿ ಏನು ಮಾತಾಡಿದ್ರಿ ಅದನ್ನಾರ ಹೇಳ್ರಿ.